ದಿನ ಕರ್ನಾಟಕದ ವಿದ್ಯುತ್ ಖಾಸಗೀಕರಣದ ಭಾಗವಾಗಿ ಟಾಟಾ ಕಂಪ್ನಿಯವರು ನಮಗೆ ವಿತರಣಾ ವ್ಯವಸ್ಥೆಯನ್ನು ಬಿಟ್ಟುಕೊಡಿ ಅಂತೇಳಿ ಈಗಾಗಲೇ ಇವತ್ತು ಎಲ್ಲ ವಿದ್ಯುತ್ ಇಲಾಖೆ ಮುಂದೆ ಪ್ರಪೋಸಲ್ ಇಟ್ಟಿದ್ದಾರೆ. ಸರ್ಕಾರ ಭಾರಿ ತರಾತುರಿ ಮಾಡಿ ಖಾಸಗೀಕರಣಗೊಳಿಸ್ತಕ್ಕಂಥ ಕೆಲಸವನ್ನೇನಾದರೂ ಮಾಡಿದರೆ ಕರ್ನಾಟಕದ ಸಮಗ್ರ ನೌಕರರು ರೈತರು ನಾವು ಸುಮ್ಮನೆ ಕುಂದಿರಲ್ಲ. ಕರ್ನಾಟಕದಲ್ಲಿ 45 ಲಕ್ಷ ಕೃಷಿ ಪಂಪ್ಸೆಟ್ದವರು ಸಬ್ಸಿಡಿ ಕರೆಂಟನ್ನು ಪಡೆದು ಬದುಕ್ತಾ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ 87 ಬೆಳೆಗಳನ್ನು ಬೆಳೆದು ತೋಟಗಾರಿಕೆ ಬೆಳೆಗಳನ್ನು ಬೆಳೆದು ಸಮಗ್ರವಾಗಿ ಕರ್ನಾಟಕದ ಜನತೆಗೆ ಸಕಲ ಸೌಲಭ್ಯವನ್ನು ಒದಗಿಸ್ತಕ್ಕಂಥ ಉತ್ಪಾದನಾ ಕೇಂದ್ರ ಇವತ್ತು. ರೈತರಂದ್ರೆ ಸುಮ್ಮನೆ ರೈತರಲ್ಲ. ಇಂಥ ಉತ್ಪಾದನಾ ಕೇಂದ್ರಗಳನ್ನು ನಾಶ ಮಾಡಿಸುವಂಥ ಖಾಸಗೀಕರಣ ಅಂದರೆ ಏನು? ಖಾಸಗೀಕರಣ ಎದಕ್ಕೆ ಬರ್ತಾರೆ? ಲಾಭಕ್ಕಾಗಿ ಬರ್ತಾರೆ ಹೊರತು ಸೇವೆಗಾಗಿ ಬರಲ್ಲ. ಈ ಸೇವಾ ವಲಯವನ್ನು ಖಾಸಗೀಕರಣಗೊಳಿಸ್ತಕ್ಕಂಥ ಕ್ರಿಯೆ ನಡೆದದ್ದೇ ರೆಡಿ ಆದರೆ ಕರ್ನಾಟಕದಲ್ಲಿ ಜನಸಾಮಾನ್ಯರು ಗ್ರಾಹಕರು ಕೋಟ್ಯಾಂತರ ಜನ ಅದರ. ಈಗಾಗಲೇ ಏನು ರಾಜ್ಯ ಸರ್ಕಾರದ ವಿದ್ಯುತ್ ಸಬ್ಸಿಡಿ ತಗೊಂಡಿರ್ತಕ್ಕಂಥ ಭಾಗ್ಯಜ್ಯೋತಿ ಕುಟೀರ ಯೋಜನೆಯಲ್ಲಿ 1,17,00,000 ಜನ ಇವತ್ತು ತಗೊಂತ ಇದ್ದಾರೆ. ಆ ಜನರೆಲ್ಲರೂ ಸುಮ್ಮನೆ ಕುಂದಿರೋದಿಲ್ಲ. ಯಾಕಂದರೆ ಖಾಸಗೀಕರಣ ಅಂತಂದರೆ ಅದು ಲಾಭದಾಯಕ ಹುದ್ದೆಯನ್ನು ಮಾಡ್ತಕ್ಕಂಥದ್ದು. ಸೇವಾ ವಲಯದಿಂದ ಸಂಪೂರ್ಣವಾಗಿ ಇವತ್ತು ಲಾಭಕ್ಕಾಗಿ ಮಾಡ್ತಕ್ಕಂಥ ಈ ಹುದ್ದೆಯನ್ನು ನಾವು ಸಹಿಸಲ್ಲ. ಈ ಇಡೀ ರಾಜ್ಯದ ಜನ ಸುಮ್ಮನೆ ಕುಂದ್ರಲ್ಲ. ತಕ್ಷಣ ಸರ್ಕಾರ ಕೈ ಬಿಡಬೇಕಂತೇಳಿ ಲಕ್ಷಾಂತರ ಅರ್ಜಿ 10 ಲಕ್ಷಕ್ಕೂ ಹೆಚ್ಚು ಅರ್ಜಿಗಳನ್ನು ಕೊಟ್ಟು ನಮ್ಮ ಅಬ್ಜೆಕ್ಷನ್ ಕೊಟ್ಟಿದ್ದೀವಿ. ಇದಕ್ಕೆ ನೀವೇನಾದರೂ ಮಾನ್ಯತೆ ಕೊಡದೇ ಬೇಕಾಬಿಟ್ಟು ನಡೆದರೆ ದೊಡ್ಡ ರೀತಿಯ ಪ್ರತಿಭಟನೆ ಆಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತೇವೆ.